ಹಲೋ ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ವಾದಿನಹಳ್ಳಿ. ಸ್ನೇಹಿತರೆ, ಹೈದರಾಬಾದ್ನಲ್ಲಿ ಹೆಂಗೆ ಬ್ಯಾಟಿಂಗ್ ಆಡಬೇಕು ಅನ್ನೋದನ್ನ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ LSG ನೆನ್ನೆ ಕಲಿಸ್ಕೊಡ್ತು ಅಂದರೂ ತಪ್ಪಾಗಲಿಕ್ಕಿಲ್ಲ. ಮಾತೆತ್ತಿದ್ರೆ 300 ರನ್ ಹೊಡಿತೀವಿ ಅಂತಿದ್ದ ಸನ್ರೈಸರ್ಸ್ ಹೈದರಾಬಾದ್ನ ಅಹಂನ ಮುರಿದಿದ್ದು LSG ಬ್ಯಾಟ್ಸ್ಮನ್ಗಳು. ಹೌದು ಸ್ನೇಹಿತರೆ, ನೆನ್ನೆ ನಡೆದಂಥ LSG ಹಾಗೂ ಹೈದರಾಬಾದ್ ನಡುವಿನ ಪಂದ್ಯದಲ್ಲಿ LSG ಅಧಿಕಾರಯುತ ಜಯ ಗಳಿಸಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. IPL ಸೀಸನ್ 18ರ ಯಾವುದಾದ್ರೂ ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಟೀಮ್ ಇದ್ದರೆ ಅದು LSG. ಅಂಥ ತಂಡನೇ ಮಾತೆತ್ತಿದ್ರೆ 250 ರನ್ ನೋಡುವಂತಹ SRH ತಂಡದ ಬ್ಯಾಟ್ಸ್ಮನ್ಗಳಿಗೆ ಮಣ್ಣು ಮುಗಿಸಿದೆ ಅಂದರೆ ಲೆಕ್ಕ ಹಾಕಿ ಆ ಮಟ್ಟಿನ ಪಂದ್ಯ. IPLನ ಮೆಗಾ ಆಕ್ಷನಲ್ಲಿ ಅನ್ಸೋಲ್ಡ್ ಆದಂಥ ಶಾರ್ದುಲ್ ಠಾಕೂರ್ ನೆಟ್ ಬೌಲರ್ ಆಗಿ LSG ತಂಡವನ್ನು ಸೇರ್ತಾರೆ. ಹಾಗೆ ಬದಲಿ ಆಟಗಾರರಾಗಿ ಸ್ಥಾನ ಕೂಡ ಪಡೆದಂಥ ಶಾರ್ದುಲ್ ಠಾಕೂರ್ ನೆನ್ನೆ SRH ಬ್ಯಾಟಿಂಗ್ ಬೆನ್ನೆಲುಬನ್ನೇ ಮುರಿದ್ರು ಅಂದರೂ ತಪ್ಪಾಗಲಿಕ್ಕಿಲ್ಲ. ಮೊದಲನಾಗಿ ಅಭಿಷೇಕ್ ಶರ್ಮಾ ಅವ್ರನ್ನ ವಿಕೆಟ್ನ ಎತ್ತಿದ್ರೆ ಕಳೆದ ಪಂದ್ಯದ ಶತಕವೀರ ಹಾಗೆ ಮುಂದಿನ ಪಂದ್ಯದಲ್ಲಿ ನಾನು ದ್ವಿಶತಕ ಬಾರಿಸ್ತೇನೆ ಅಂತ ಅಹಂನಲ್ಲಿ ಮಾತಾಡಿದಂಥ ಇಶಾನ್ ಕಿಶನ್ ಅವ್ರನ್ನ ಮೊದಲನೇ ಬಾಲ್ನೇ ಡಕೌಟ್ ಆಗುವಂತೆ ಮಾಡಿದ್ದು ಇದೇ ಶಾರ್ದುಲ್ ಠಾಕೂರ್. ಇನ್ನು ಮಾತೆತ್ತಿದ್ರೆ ಅರೆಹುಚ್ಚನಂತೆ ಬ್ಯಾಟಿಂಗ್ ಮಾಡ್ತಿದ್ದಂಥ ಟ್ರಾವಿಸ್ ಹೆಡ್ ನೆನೆಯ ಪಂದ್ಯದಲ್ಲಿ ಬ್ಯಾಟಿಂಗ್ ಮಾಡಲು ತಿಣುಕಾಣಿದಂತೂ ಸತ್ಯ. ಸ್ನೇಹಿತರೆ, ಟ್ರಾವಿಸ್ ಹೆಡ್ 47 ರನ್ನೇನೋ ಗಳಿಸಿದ್ರು, ಆದರೆ ಅವರಿಗೆ 3 ಜೀವದಾನವನ್ನು LSG ಫೀಲ್ಡರ್ಗಳು ಬಿಟ್ಕೊಟ್ಟಿದ್ದು ಕೂಡ ವಾಸ್ತವದ ಸತ್ಯ. ಇಲ್ಲದಿದ್ದರೆ ಟ್ರಾವಿಸ್ ಹೆಡ್ 47 ರನ್ ಕೂಡ ಹೊಡಿತಾ ಇರಲಿಲ್ಲ. LSG ಬ್ಯಾಟಿಂಗ್ ಬಗ್ಗೆ ಮಾತಾಡೋದಾದರೆ ಸೂಪರ್ ಆಗಿತ್ತು LSG ಬ್ಯಾಟಿಂಗ್. ಹೈದರಾಬಾದ್ನಲ್ಲಿ ಯಾವ ರೀತಿ ಬ್ಯಾಟಿಂಗ್ ಮಾಡಬೇಕು ಅನ್ನೋದನ್ನ ಪೂರನ್ ಹಾಗೂ ಶಾರ್ಮಾಸ್ ತೋರಿಸ್ಕೊಟ್ರು ಅಂದರೂ ತಪ್ಪಾಗಲಿಕ್ಕಿಲ್ಲ. ಮಾತೆತ್ತಿದ್ರೆ 250-300 ರನ್ ಹೊಡಿತೀವಿ ಅಂತ ಅಹಂನಲ್ಲಿ ಇದ್ದಂಥ SRHಗೆ ಅವರದೇ ನೆಲದಲ್ಲಿ ಅವರದೇ ಮೈದಾನದಲ್ಲಿ ಮಣ್ಣು ಮುಗಿಸಿದ್ದು LSG.